ಹಾಡುಗಳನ್ನು ಬರೆಯುವ ಉತ್ತಮ ವಾಗ್ಮಿಗಳಾದ BR ಪೊಲೀಸ್ ಪಾಟೀಲ್ ಅವರು ನಮ್ಮ ಸಿದ್ದೇಶ್ವರ ಅಪ್ಪರ ಮೇಲೆ ಒಂದು ಕವಿತಾ ಬರೀತಾರೆ. ಸಣ್ಣದಾದ ಕವಿತಾ, ಚಂದ ಶಾಂತವಾಗಿ ಕೂತಿರಿ ಕೇಳ್ರಿ. ಇದು ಸಿದ್ದೇಶ್ವರ ಅಪ್ಪರ ಮೇಲೆ ಬರೆದಂಥ ಒಂದು ಕವಿತೆ. ಕವನದ ಶೀರ್ಷಿಕೆ ಸಿದ್ಧ ಈಶ್ವರ. ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಟ ಅಂಗಿ, ಅಂಥಾದ ಕೆಳಗೊಂದು ಲುಂಗಿ. ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಟ ಅಂಗಿ, ಅಂಥಾದ ಕೆಳಗೊಂದು ಲುಂಗಿ. ಫಳ ಫಳ ಹೊಳೆಯೋ ಎರಡು ಕಣ್ಣು, ಸಾವಿರದ ಒಂದು ದೃಷ್ಟಿ. ಖರೇ ಒಂದ್ರು ದೇವರ ಅದ್ಭುತ ಸೃಷ್ಟಿ ಈ ಸಿದ್ದೇಶ್ವರ. ನಡಿ ಬೆಳಕಿನ ನೇರ, ನುಡಿ ಮುತ್ತಿನ ಹಾರ, ಪ್ರೀತಿ ಪ್ರೇಮವೇ ಆಹಾರ. ಬಟ್ ಮಾಡಿ ತೋರಿಸೋ ಕೈ, ಕತ್ತರಿಸಿ ಕೆಳಗೆ ಬೀಳಬೇಕು ಅಂಥ ಬಹದ್ದೂರ. ಹುಟ್ಟಿ ಸಾಯೋ ಇದ ಮಂದಿ ನಡಬರ್ಕ, ಬೆಳ್ಳಿ ಚಿಕ್ಕಿ ಹಂಗ ಮೂಡಿ ಬಂದಾರ. ಅರಳಿ ನಿಂತಾವ ಹೂ ಮಂದಾರ, ಸಿಗಬಾರ್ದ ಸಿಕ್ಕಾರ. ಕೋಟಿಗೊಬ್ಬರ ಸಿದ್ದೇಶ್ವರ, ಕೋಟಿಗೊಬ್ಬರ ಸಿದ್ದೇಶ್ವರ, ಕೋಟಿಗೊಬ್ಬರ ಸಿದ್ದೇಶ್ವರ ಅನ್ನುವಂಥ ಕವಿತೆ. ನಮ್ಮ ನಾವು ವಿಜಯಪುರದವಳು. ನಾವು ವಿಜಯಪುರದಲ್ಲಿ ಇದ್ದಿದ್ದರಿಂದ ನೌಕರಿ ಮಾಡದೆ 14 ವರ್ಷ ನೌಕರಿ ಆಗಲಿಲ್ಲ. ಆದರೆ ಸಿದ್ದೇಶ್ವರ ಅಪ್ಪರ ಪ್ರವಚನ ಕೇಳಿ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಧೈರ್ಯ ನಾನು ಕಲ್ಕೊಂಡೆ. ಬರ್ರಿ ಒಂದು 2 ನಿಮಿಷ ನಮ್ಮ ಅಪ್ಪರು ಹೆಂಗೆ ಮಾತಾಡ್ತಿದ್ರು ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. 25-30 ವರ್ಷಗಳ ಹಿಂದೆ ಚಾಲುಕ್ಯ ನಗರದಲ್ಲಿ ಹನುಮಂತನ ಗುಡಿ ಕಟ್ಟಿಸಿದ್ರು, ಮಾರುತಿ ಗುಡಿ ಕಟ್ಟಿಸಿದ್ರು. ಆ ಗುಡಿಯ ಉದ್ಘಾಟಕರಾಗಿ ನಮ್ಮ ಸಿದ್ದೇಶ್ವರ ಅಪ್ಪರು ಬಂದಿದ್ದರು. ಅವ್ರು ಏನು ಮಾತಾಡಿದ್ರು? ಏನೆಲ್ಲ ಜನ ಕೂಡಿ ಗುಡಿ ಕಟ್ಸೇರಿ, ಗುಡಿ ಮುಖ್ಯ ಅಲ್ಲ, ಒಳಗಿನ ಮೂರ್ತಿ ಮುಖ್ಯ ಅಲ್ಲ. ಏನು ಜಾತಿ ಮತ ಪಂಥ ಮರೆತು ಏನು ಒಂದು ಸಂಘಟನಾ ಮಾಡ್ಕೊಂಡೇರಿ, ಸಂಘಟನೆ ಭಾಳ ಮುಖ್ಯ. ನಾ ಮುಂಜಾನೆ ಬಂದ್ಯ, ಗುಡಿಯೊಳಗೆ ಹಾದ್ಯ, ಮಾರುತಿ ಹೇಳ್ದ. ಏನು ಹೇಳ್ದ? ನನ್ನ ಸ್ವಚ್ಛ ಇಡಂತ ಹೇಳು. ಇಷ್ಟು ದಿನ ಏನು ಸ್ವಚ್ಛ ಇದ್ಯಾ, ಇನ್ನು ಸಿಕ್ಕಂಗೆ ಹೊಲಸು ಮಾಡ್ತಾರೋ ನನ್ನ ಮ್ಯಾಲೆ ಎಣ್ಣೆ ಚೆಲ್ಲಲಾರ್ದಂಗೆ, ಸಕ್ರೆ ಬೀಳಿಸ್ಲಾರ್ದಂಗೆ, ಸುತ್ತ ಇರುವಿ ಮುಕ್ಕುರ್ಲಾರ್ದಂಗೆ ಕ್ಲೀನ್ ಇಡಂತ ಹೇಳು. ಕ್ಲೀನ್ನೆಸ್ ಈಸ್ ದ ಗಾಡ್, ಸ್ವಚ್ಛತೆಯೇ ದೇವ್ರ. ಏನು ಜನ, ಏನು ಭಕ್ತಿ ನೋಡ್ಬೇಕೊಂದಿಷ್ಟು. ಮನ್ಯಾಗ ಒಂದು 4 ಮಂದಿ ಜೋಡಿ ಜಗಳಾಡಿ, ಓಣ್ಯಾಗ ಒಂದು 4 ಮಂದಿ ಜೋಡಿ ಹೊಡೆದಾಡಿ, ತಿನ್ನಬಾರ್ದನ್ನು ತಿಂದು ಕುಡಿಬಾರ್ದನ್ನು ಕುಡಿದು ತೂರ್ಯಾಡ್ಕೋತ ಒಂದು 4 ಊದಿನ ಕಡ್ಡಿ ತೊಗೊಂಡು ಬಂದ್ರೆ ಮಾರುತಿ ಅಂತಾನ, ಬರಬೇಡ್ರು ನನ್ನ ಗುಡಿಗೆ ಬರಬೇಡ್ರು, ನಿಮ್ಮ ದುಶ್ಚಟ ಮರೆತು ತಣ್ಣಗಿರ್ಯೋ ಅಂತಾನ ಮಾರುತಿ ಅಂತ ನಮ್ಮ ಸಿದ್ದೇಶ್ವರ ಅಪ್ಪರು ಹೇಳಿದ ಮಾತುಗಳಿವು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಬನ್ರಿ. ಯಾವ ಸರ್ಕಾರವೂ ಮಾಡದೇ ಇದ್ದಂಥ, ಯಾವ ಒಂದು ರಾಜಕಾರಣಿಗಳೂ ಮಾಡದೇ ಇದ್ದಂಥ, ಸಮಾಜ ಸೇವೆ ಸಲ್ಲಿಸಿದಂಥ ಮಠಾಧೀಶರ ನಾಡು ತುಮಕೂರು ಸಿದ್ಧಗಂಗಾ ಮಠದ ಅಪ್ಪಗಳು, ನಮ್ಮ ತರಳಬಾಳು ಶಿವಕುಮಾರ ಅಪ್ಪಗಳು, ಸುತ್ತೂರಪ್ಪವರು, ಗದುಗಿನ ತೋಂಟದಾರರು, ಇಲ್ಕಲ ಮಹಾಂತ ಅಪ್ಪಗಳು, ಎಲ್ಲರ ಹೆಸರು ಹೇಳ್ಕೋತ ಕೊಡುವುದಿಲ್ಲ. ನೋಡ್ರಿ, ಕಾವಿ ಬಟ್ಟೆಯನ್ನು ತೊಟ್ಟು ಸಮಾಜ ಸೇವಕ್ಕಾಗಿ ತಮ್ಮ ಇಡೀ ಬದುಕನ್ನೇ ಸವೆಸಿ ಒಂದಲ್ಲ ಎರಡಲ್ಲ ಮಕ್ಕಳಿಗೆಲ್ಲ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಶೈಕ್ಷಣಿಕ ಜಾಗೃತಿಯನ್ನು ಮಾಡಿ, ತಾಯಿ ತಂದೆಯ ಮಮತೆ ನೀಡಿ, ಮಕ್ಕಳಿಗೆ ಅನ್ನ ಉಣಿಸಿ, ಬಟ್ಟೆ ಕೊಟ್ಟು ವಸತಿ ಕಲ್ಪಿಸಿ, ತ್ರಿವಿಧ ದಾಸೋಹಿಗಳು ಎಂಥ ಒಂದು ಸಮಾಜ ಸೇವೆ ಮಾಡಿದ್ದಾರೆ. ಅಂಥ ನಮ್ಮಂಥ ನಿಮ್ಮಂತೆಲ್ಲ ಭಕ್ತರ ಮನಸ್ಸನ್ನು ಗೆದ್ದ ಆ ಪರಮ ಪೂಜ್ಯರಿಗೆ ನೀವಿಷ್ಟು ಜನ ಎಲ್ಲ ಕಡೆಯಿಂದ ಬಂದದ್ದೇ ಸಾಕ್ಷಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಬನ್ರಿ. ಟೈಮ್ ಭಾಳ ಆಗ್ತದೆ, ಇನ್ನೂ ಭಾಳ ಜನ ಮಾತಾಡೋರದಾರ. ಅದಕ್ಕೆ ಏನಪ್ಪ ಅಂತಂದ್ರೆ ದಯಮಾಡಿ ಚಿಂತೆ ಮಾಡ್ಕೋತ ಕೂಡಬೇಡ್ರಿ, ಗೋಣು ಹಾಕ್ಕೋತ ಕೂಡಬೇಡ್ರಿ. ಎಲ್ಲರಿಗೂ ಕಷ್ಟ ಇರೋದೇ, ಎಲ್ಲರಿಗೂ ದುಃಖಗಳ ಬರೋದೇ. ನಮ್ಮ ದೊಡ್ಡರಂಗೇಗೌಡ ಸರ್ ಬರೆದಂಥ ಒಂದು ಹಾಡಿನ ಪಲ್ಲವಿ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅದ. ಭಾಳ ಚಂದಂಥ ಹಾಡ. ಯಾರಿಗುಂಟು ಯಾರಿಗಿಲ್ಲ
ಬಾಳೆಲ್ಲ ಬೇವು ಬೆಲ್ಲ, ಯಾರಿಗುಂಟು ಯಾರಿಗಿಲ್ಲ. ಬಾಳೆಲ್ಲ ಬೇವು ಬೆಲ್ಲ, ಬಂದದೆಲ್ಲ ನೀಸಬೇಕಯ್ಯ ಗೆಳೆಯ, ಕಾಣದಕ್ಕೆ ಚಿಂತೆಯ ಕಯ್ಯ ಗೆಳೆಯ, ಕಾಣದಕ್ಕೆ ಚಿಂತೆಯ ಕಯ್ಯ. ಗೋಣು ಹಾಕಿ ಕೂಡಬ್ಯಾಡ, ಗೋಣ ಹಾಕಿ ಕೂಡಬ್ಯಾಡ ಅಂತ ಒಂದು ಸುಂದರ ಗತ್ತಿನಲ್ಲೇ ಬಾಳ ನೋಡ, ಗೋಣ ಹಾಕಿ ಕೂಡಬ್ಯಾಡ ಗತ್ತಿನಲ್ಲೇ ಬಾಳ ನೋಡ ಅನ್ನುವಂಥ ಹಾಡು ಬರೆದಂಥ ಅವರಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಬರ್ರಿ ಒಬ್ಬ ಪುಟ್ಟ ಹುಡುಗಿ ಎಷ್ಟು ಕನ್ನಡದ ಬಗ್ಗೆ ಮಾತಾಡದ್ಲು. ನಮಗೆ ಯಾವ ಭಾಷೆಗಳಿಗೂ ದ್ವೇಷ ಇಲ್ಲ, ಕಲೀರಿ, ಹಿಂದಿ ಕಲೀರಿ, ಮರಾಠಿ, ಇಂಗ್ಲೀಷ್, ತೆಲುಗು ಬೇಕಾದ ಕಲೀರಿ. ಜ್ಞಾನಕ್ಕಾಗಿ ಇಂಗ್ಲೀಷ್ ಕಲ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ಕೋ, ಏನು ಬೇಕು ಎಲ್ಲ ಕಲ್ಕೋ, ಬಳಸೋಕೆ ಮಾತ್ರ ಕನ್ನಡ ಇಟ್ಕೋ. ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ, ಭಾಷೆ ಬಳಸಿ ಬಳಸಿ ಮಾಡಬೇಕು ನಾವೇ ಕನ್ನಡದ ಉದ್ಧಾರ. ದೊಡ್ಡಪ್ಪಂಗೂ ಅಂಕಲ್ ಅಂತಿರಿ, ಚಿಕ್ಕಪ್ಪಂಗೂ ಅಂಕಲ್ ಅಂತಿರಿ, ಅತ್ತೆಗೂ ಅಂಟಿ ಅಂತಿರಿ, ಅಜ್ಜಿಗೂ ಅಂಟಿ ಅಂತಿರಿ. ಹೆತ್ತಮ್ಮ ಮಾಮಾದ್ರೆ ಚಿಕ್ಕಮ್ಮ ಮಿನಿಮಮ್ಮ, ಚಿಕ್ಕಮ್ಮ ಮಿನಿಮಮ್ ಆದರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ. ಯಾಕಪ್ಪ ಯಾಕಪ್ಪ ಹಿಂಗ್ಯಾಕ ಮಾಡ್ತೀರಪ್ಪ ಅಂತ ಹಿರಿಯ ಸಾಹಿತಿಗಳಾದ ಪಾರ್ವತಿ ಸುತ ಅವರು ಈ ಹಾಡನ್ನು ಬರೀತಾರೆ ಎನ್ನುವಂಥ ಮಾತುಗಳನ್ನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ, ಜೀವನದಲ್ಲಿ ಹಾಸ್ಯ ಅಂತ ಕೊಟ್ಟಾರ, ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ. ನಾ ಎಲ್ಲ ಕಾರ್ಯಕ್ರಮದಲ್ಲಿ ಈ ಕುಡುಕರ ಬಗ್ಗೆ ಭಾಳ ಮಾತಾಡ್ತಿರ್ತೀನಿ ರೀ. ಈ ಕುಡುಕರು ಭಾಳ ಡೇಂಜರು, ಯಪ್ಪ ಭಾಳ ಡೇಂಜರ್ ರೀ. ಹಿಂಗೆ ಹಳ್ಳಿಯಾಗ ಒಬ್ಬವ ಮಸ್ತ್ ಕಂಠಮಠ ಕುಡ್ದಾನ್ರಿ, ಕಾಲು ನಿಂದ್ರಲಾಕ ಬರಲಾಗ್ಯದ, ಕಣ್ಣ ಕೆಂಪಾಗ್ಯಾವ, ಜೋಲಿ ಹೊಡ್ಕೊತ ಮನೆಗೆ ಬಂದ ಗಂಡ ಪುಣ್ಯಾತ್ಮ, ಫುಲ್ ಟೈಟಾಗಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಹೆಂಡ್ತಿಗಂದ, ಏಯ್ ಈ ಸಲ ಈ ಹಳ್ಳಿ ಎಲೆಕ್ಷನ್ದಾಗ, ಗ್ರಾಮ ಪಂಚಾಯಿತಿ ಎಲೆಕ್ಷನ್ದಾಗ ಆರಿಸಿ ಬಂದೆ ಅಂದ್ರೆ ಇಡೀಗಿ ಊರೇ ಚೇಂಜ್ ಅಂದ. ಆಯ್ತು ಬಿಡಪ್ಪ ಅಂದ್ಲಕ್ಕಿ. ನಾನು MLA ಆಗಿ ಆರಿಸಿ ಬಂದ್ರೆ ಜಿಲ್ಲೆನೇ ಚೇಂಜ್, ರಾಜ್ಯಕ್ಕೆ ಮಂತ್ರಿ ಆಗಿ ಆರಿಸಿ ಬಂದೆ ಅಂದ್ರೆ ರಾಜ್ಯಕ್ಕೆ ರಾಜ್ಯನೇ ಚೇಂಜ್ ಅಂದ. ಅವಾಗ ಹೇಳ್ತಿ ಅಂದ್ಲು, ಕಬರ್ಗೇಡಿ ಹಳೆ ಕಬರ್ಗೇಡಿ, ಕುಡಿದ ನಿಷೇಧದೊಳಗೆ ನಿನ್ನ ಲುಂಗಿಯ ತಿಳ್ಕೊಂಡು ಒಂದು ದೊಡ್ಡ ಲಂಗ ಪ್ರಕಾರ ಹಾಕೊಂಡು ಕೂತಿ, ಅದನ್ನು ಚೇಂಜ್ ಮಾಡನ್ಲತ್ತ. ಹೇಳ್ತಿದ್ದೊಂದು ದೊಡ್ಡ ಪ್ರಕಾರ ಹಾಕೊಂಡು ಕೂತಾನ್ರಿ. ಅಂಥ ಕುಡುಕರು ಇವರೆಲ್ಲ. ಈ ಕುಡುಕರು ಭಾಳ ಡೇಂಜರು. ಒಂದು 5-6 ತಿಂಗಳ ಹಿಂದೆ ಒಂದು ಭಜನಿ ಪದ ಬತ್ರಿ, ನೀವು ಸಾಕಷ್ಟು ಭಜನಿ ಪದ ಕೇಳಿರಿ. ಇದು ಕುಡುಕರ ಭಜನಿ ಪದ. ಇದನ್ನು ಬರೆದವರು ನಮ್ಮ ಜೇವರ್ಗಿಯ ರಾಜಣ್ಣ ಅನ್ನುವಂಥ ರಂಗಭೂಮಿ ಕಲಾವಿದರು ಬರೀತಾರೆ. ಅವ್ರ ಮಗಳು ಸುಜಾತ ಗುಬ್ಬಿ ಆ ಹಾಡನ್ನು ಹಾಡ್ತಾರೆ. 4-5 ಲಕ್ಷ ಜನ ಆ ಹಾಡನ್ನು ನೋಡಿದ್ದಾರೆ. ಬರ್ರಿ, ಭಾಳ ದೊಡ್ಡ ಹಾಡೈತಿ, ಅಷ್ಟು ಹಾಡಕ್ಕೆ ಟೈಮ್ ಇಲ್ಲ, ಶಾರ್ಟ್ ಒಂದೆರಡ ನುಡಿ ಹಾಡ್ತೀನಿ ಕೇಳ್ರಿ. ಹೆಂಗ ಬಾಳೆ ಮಾಡಲಿ ಯವ್ವ ಈ ಕುಡುಕ ಗಂಡನ ಕೂಡ, ಹೆಂಗ ಬಾಳೆ ಮಾಡಲಿ ಯವ್ವ ದುಡಿಯಂದ್ರ ಬಡಿಯಾಕ ಬರ್ತಾನ, ನನ್ನ ದುಡಿಸಿ ಋಣದ ಕೂಳು ತಿಂತಾನ, ದುಡಿಯಂದ್ರ ಬಡಿಯಾಕ ಬರ್ತಾನ, ನನ್ನ ದುಡಿಸಿ ಋಣದ ಕೂಳು ತಿಂತಾನ, ಸಾಲ ಮಾಡಿ ಸೆರೆ ಸಿಂದಿ ಕುಡಿತಾನ, ಹೆಂಗ ಬಾಳೆ ಹೆಂಗ ಬಾಳೆ ಹೆಂಗ ಬಾಳೆ ಮಾಡಲಿ ಯವ್ವ ಗರಿ ಗರಿ ಇಸ್ತ್ರಿ ಬಟ್ಟಿ ಕೇಳ್ತಾನ, ಉದ್ರಿ ಬೈಕ ಹತ್ತಿ ಊರ ಸುತ್ತಾನ, ಗರಿ ಗರಿ ಇಸ್ತ್ರಿ ಬಟ್ಟಿ ಕೇಳ್ತಾನ, ಉದ್ರಿ ಬೈಕ ಹತ್ತಿ ಊರ ಸುತ್ತಾನ, ಸಾಲಗಾರು ಬಂದ್ರ ಸಾಕು ಓಡಿ ಹೋಗ್ತಾನ, ಹೆಂಗ ಬಾಳೆ ಮಾಡಲಿ ಯವ್ವ ಹಗಲೆಲ್ಲ ಮಾನ ಮರ್ಯಾದೆ ಅಂತಾನ, ರಾತ್ರಿ ಕುಡುದು ನಾಯಿ ಹಂಗ ಬೊಗಳ್ತಾನ, ಹಗಲೆಲ್ಲ ಮಾನ ಮರ್ಯಾದೆ ಅಂತಾನ, ರಾತ್ರಿ ಕುಡುದು ನಾಯಿ ಹಂಗ ಬೊಗಳ್ತಾನ,
ಮಂದಿ ಕಡೆ ವಧಿಸಿಕೊಂಡು ಮನಿಗೆ ಬರ್ತಾನ. ಹೆಂಗ ಬಾಳೆ ಹೆಂಗ ಬಾಳೆ ಹೆಂಗ ಬಾಳೆ ಮಾಡಲಿ ಯವ್ವ ಈ ಕುಡುಕ ಗಂಡನ ಕೂಡ. ಹಿಂಗೆ ಕುಡುಕ ಗಂಡಕ್ಕೆ ಕಟ್ಕೊಂಡು 4-5 ಮಕ್ಕಳಿಗೆ ಹಡಿದು ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿ ಮಂದಿ ಮನ್ಯಾಗ ಪಾತ್ರೆ ತೊಳೆದು ಬಟ್ಟಿ ಒಗೆದು ಜೀವನ ಸಾಗಿಸ್ತಾರೆ. ಗಂಡ ನೆಗೆದು ಬಿದ್ದು ಹೋಗಿರ್ತಾನೆ. ಗಂಡ ಹೋದ್ರೂ ನಡುದಾರಿಯಲ್ಲೇ ಕೈ ಕೊಟ್ಟರು ಹೆಣ್ಮಕ್ಳು ಎದೆ ಹೊಡ್ಕೊಳಂಗಿಲ್ರಿ. ಹೆಣ್ಮಕ್ಳು ಧೈರ್ಯದಿಂದ ಬದುಕ್ತಾರೆ. ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬನ್ನಿರಿ, ನಮ್ಮ ಯುವಕರು ಭಾಳ ಜನ ಇರ್ತಾರೆ. ಯಾಕಂದ್ರೆ ನಾವೆಲ್ಲ ಹಳಿ ಮಂದಿ, ಹಳಿ ಸಿನಿಮಾ ನೋಡ್ತಿದ್ದೆವು. ಎಷ್ಟು ಚಂದ ಹಾಡ, ಎಷ್ಟು ಚಂದ ಸಿನಿಮಾ ಇರ್ತಿದ್ದವು ರೀ. ಈಗಿನ ಏನು ಸಿನಿಮಾ ಬಂದವು, ಏನು ಹಾಡು ಬಂದವು, ಏನು ವಿಚಿತ್ರ ವಿಚಿತ್ರ ರೀ. ಇವತ್ತು ನಮಗೆಲ್ಲ ಇವೆಲ್ಲ ಏನದಾವಲ್ಲ, ಇದು ಮೊಬೈಲ, ಸ್ಮಾರ್ಟ್ಫೋನ, ಫೇಸ್ಬುಕ್ಕ, ವಾಟ್ಸಪ್ಪ ಇವೆಲ್ಲ ನೋಡಿ ನೋಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವತ್ತೆಲ್ಲ ಏನು ಮನೆ ಬಿಟ್ಟು ಹೊರಗೆ ಹೋದವರು ಜೀವಂತ ಬರ್ತಾರ ಇಲ್ಲ ನಂಗೆ ಆಗ್ತದೆ. ಹೊಸ ವರ್ಷ ಜನವರಿ 1 ಗಾಡಿ ತೊಗೊಂಡು ಬರ್ರತ್ ಹೋಗ್ತಾರೆ. ಬರಾಗ ತೂರ್ಯಾಡ್ಕೋತ ಎಲ್ಲಿ ಬೀಳ್ತಾರೋ ಎಲ್ಲಿ ಸಾಯ್ತಾರೋ ಭಾಳ ಡೇಂಜರ್ ಆಗ್ಯವ್ರು ಯಪ್ಪ. ಒಂದಿಷ್ಟು ಹಳಿ ಈಗಿನ ಸಿನಿಮಾದಾಗ ಹಾಡು ಬಂದವ್ರಿ. ಯಾವ ಹಾಡ್ರಿ? ಒಂದು ಹಾಡು ಬತ್ತು, ಕಣ್ಮಣಿಯೇ ಕಣ್ಣ ಹೊಡಿಯೇ ಕಣ್ಮಣಿಯೇ ಕಣ್ಣ ಹೊಡಿಯೇ ಕೈ ಹಿಡಿಯೇ, ಈ ಹಾಡ ಬತ್ತು. ಅದನ್ನು ಬಿಡ್ರಿ. ಇನ್ನೊಂದು ಹಾಡು ಬತ್ತು, ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು, ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು, ಬಾರ್ ಮುಂದೆ ನಿಂತಿರುವೆ. ಬಾರ್ ಮುಂದೆ ನಿಂತಾನತ್ರಿ ಅಮ್ಮ. ಈಕೆ ಐ ಲವ್ ಯು ಅಂದರೂ ಕುಡಿತಾನ, ಐ ಹೇಟ್ ಯು ಅಂದರೂ ಕುಡಿತಾನ. ಕುಡಿಲಾಕೆ ನಿಂತಾನವ. ಅದಕ್ಕೆ ನಿಮ್ಮ ಇವತ್ತಿನ ಯುವಕರು ಏನೋ ತಿಂದು ಏನೋ ಕುಡಿದು ಹಾಳಾಗಿ ಹೋಗಾಕತ್ತಾರ. ಇನ್ನೊಂದು ಸಿನಿಮಾ ಬತ್ರಿ, ಬ್ರೇಕಿಂಗ್ ನ್ಯೂಸ್. ಹೀರೋ ಹುಡುಗಿಗೆ ಹಾಡ್ತಾನ, ಹುಡುಗಿ ಬಾರೆ ಓಡಿ ಹೋಗೋಣ, ಓಡಿ ಹೋಗಿ ಪ್ರೀತಿ ಮಾಡೋಣ, ಆಮೇಲೆ ಟೈಮ್ ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ. ಹುಣಿ ಬಡ್ಕೋಬೇಕ್ರಿ. ಇವ ಟೈಮ್ ಸಿಕ್ಕಾಗ ಮೂಡು ಬಂದಾಗ ಲಗ್ನ ಆಗವಂತ ಬಾಡ್ಯ. ಅವನ ಮೂಡು ಹೋಯ್ತಂದ್ರೆ ಅವನು ಹೇಳ್ತೇನೆ ಎದೆ ಹೊಡ್ಕೊಂಡು ಸಾಯ್ಬೇಕ್ರೆ. ಅದಕ್ಕೆ ಈಗಿನ ಹಾಡ ಕೇಳಿ ಲವ್ 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 ಅತ್ತು ಹೋದ್ರೆ ಮುಂದೆ ಯವ್ ಬಾಯ್ ಹೊಡ್ಕೊಳಂಗೆ ಆಗ್ತದ್ರೋ ಯಪ್ಪ. ಇನ್ನು ಪೀಸು ಇರ್ತಾರ ಮಗ, ರಾತ್ರಿ 12 ಆಗಿರ್ತದೆ, ಮಕ್ಕೋಬೇಕಿಲ್ರಿ. ನಿದಿರೆ ಬರೋದಿರೆ ಏನಂತಿ ಲವೋ 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 ಅಂತ ಕೊಟ್ಟೂರಿನ ತಾಯಿ ಕಪಾಳಕ್ಕೆ ಹೊಡೆದೊಂದು ಹುಚ್ಚ ಹಳೆ ಹುಚ್ಚ ಮಂಗ್ಯ ಹಳೆ ಮಂಗ್ಯ ಮಕ್ಕು ಅಂದ್ಲತ್ತು. ಅದಕ್ಕೆ ಇಂಥವೆಲ್ಲ ನೋಡಬೇಡ್ರೋ ಯಪ್ಪ. ಸಾಹಿತ್ಯ ಓದ್ರಿ, ಸಂಗೀತ ಕೇಳ್ರಿ, ಪ್ರೀತಿ ಮಾಡ್ತಿದ್ರೆ ಮಾಡ್ರಿ, ಬೇಡನಂಗಿಲ್ಲ. ಆ ಪ್ರೀತಿ ನಿಜವಾದದ್ದಿರಲಿ. ಹುಡುಗಿಗೆ ಹೇಳೋದು ಒಂದು ರೀತಿ ಇರ್ತದೆ. ಬರ್ರಿ, ನಮ್ಮ ದೊಡ್ಡ ರಂಗೇಗೌಡ ಸರು ಆಲೇ ಮನೆ ಸಿನಿಮಾದಲ್ಲಿ ಒಂದು ಹಾಡ ಬರೀತಾರೆ, ಎಷ್ಟು ಚಂದ ನೋಡ್ರಿ. ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ. ಹಿಂಗೆ ಹಾಡಾಡ್ಕೋತ ಕೂತ್ರೆ ಭಾಳ ಟೈಮ್ ಆಗ್ತದೆ. ಇಂಥ ಸಾಹಿತ್ಯ ಕೇಳ್ರಪ್ಪ, ಇಂಥ ಹಾಡ ಕೇಳ್ರಿ. ನಿನ್ನೆ ವರಕವಿ ಬೇಂದ್ರೆಯವರ ಒಂದು ಪುಣ್ಯತಿಥಿ ಇತ್ತು. ಅವಾಗ ನೋಡ್ರಿ ನೀವು, ಭೂವನ್ನ ಕುಸುಮಿಸಿ ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ಹೊಸೆಯಿಸಿತು, ಮಿತ್ರನ ಮೈತ್ರಿಯ ವಸಗೆ ಮಸಗದಿದೆ, ಮರುಕದ ಧಾರೆಯ ಮಸೆಯಿಸಿತು, ಮರುಕದ ಧಾರೆಯ ಮಸೆಯಿಸಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಹಿಂಗೆ ಇವತ್ತು ನಾ ಏನರೇ ಹರಟೆಯಲ್ಲಿ ಒಬ್ಬ ಹಾಸ್ಯ ಭಾಷಣಗಾತಿಯಾಗಿ ಕನ್ನಡಿಗರ ಮನ ಗೆದ್ದೀನಿ ಅನ್ನೋದಕ್ಕೆ ನಮ್ಮ ಸಿನಿಮಾಗಳು, ನಾವು ಕಲಿತ ಕನ್ನಡದ ಪಾಠಗಳು, ಅಂದಿನ ಗೀತೆಗಳು, ಸಾಹಿತಿಗಳ ಹಾಡುಗಳು ನನಗೆ ಭಾಳ ಸಹಾಯ ಮಾಡಿವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಯಸ್ಸಾದವರು ಭಾಳ ಮಂದಿ ಬಂದಿರಿ. ವಯಸ್ಸಾದವ್ರ ಕಡೆ ಹಾಸ್ಯ ಭಾಳ ಇರ್ತಾವೆ. ಹಿಂಗೆ ಎಲ್ಲರಿಗೆ 55-60 ವಯಸ್ಸಾಯ್ತು ರೀ. 3 ಮಂದಿ ಹೆಣ್ಮಕ್ಳು
ಕಟ್ಟಿ ಮ್ಯಾಲೆ ಕೂತು ಮಾತಾಡಕತ್ತಾರ. ಒಬ್ಬಕ್ಕೆ ಅಂದ್ಲು, ಏನು ಮಾಡೋದ್ರಿ 60 ಕರಳು ಮರಳತ್ತಾರ, ನಮ್ಮ ಮನೆಯವ್ರಿಗಿನ 56 ನಡೆದವ, ಏನೂ ನೆನಪಿರಂಗಿಲ್ರಿ ಅಂದ್ಲು. ಏನಾಯ್ತ ಯವ್ವ, ಮತ್ತೇನಾಗ್ತದ್ರಿ? 8ಕ್ಕೆ ಕೇಳ್ತಾನ, ಅರ್ಧ ಕಪ್ ಚಹಾ ಕುಡಿತಾನ. ಮತ್ತು 8:15 ಅರ್ಧ ಕಪ್ ಚಹಾ ಕುಡಿತಾನ. 9ಕ್ಕೊಮ್ಮೆ ಕುಡಿತಾನ. 9:30 ಆಗಿರ್ತದ. ಏಯ್ ಖಬರದ ಇಲ್ಲ ಗಂಡ ಅಂದ್ರೆ ಮುಂಜಾನೆ ಹಿಡಿದು ಚಾನೆ ಮಾಡಿಕೊಟ್ಟಿಲ್ಲತ್ತಾರ, ಹೊಣಿ ಬಿಡ್ಕೊಡ್ರಿ ಅಂದ್ಲಕ್ಕಿ. ಆಕಿ ಇನ್ನೊಬ್ಬಕ್ಕಿ ಅಂದ್ಲು, ಯವ್ವ ನಿನ್ನ ಗಂಡ ಭಾಳ ಚಲೋ ಯವ್ವ, ನನ್ನ ಗಂಡ ಪುನೀತ್ ರಾಜ್ಕುಮಾರ್ ಸಿನಿಮಾ ಬಂದದ, ನಟ ಸಾರ್ವಭೌಮ ಬೆಸ್ಟ್ ಸಿನಿಮಾ, ಹೋಗುನು ಬಾ ಅದು ಹುಬ್ಬಳ್ಳಿ ಕರ್ಕೊಂಡು ಹೋಗಿ ಚಲೋ ಟಾಕೀಸಿಗೆ ಕರ್ಕೊಂಡು ಪಾಲ್ಕನಿ ಟಿಕೆಟ್ ತೆಗಿಸಿ ಸಿನಿಮಾ ನೋಡ್ಕೋತ ಕೂತೇವು. ಇಂಟ್ರೋಲ್ ಬಿಡ್ತು ಇಲ್ಲೇ ಕೊಂಡ್ರು, ಶೇಂಗಾ ತರ್ತೀನಿ ಚೀಪ್ಸ್ ತರ್ತೀನಿ ಅಂತೇಳಿ ನನಗೆ ಅಲ್ಲೇ ಕೂಡಿಸಿ ಹೊರಗೆ ಹಾದವ ಬರಲೇ ಇಲ್ರಿ, ಮನೆಗೆ ಹೋಗಿ ಮಕ್ಕೊಂಡ್ಬಿಟ್ಟಾರ. ನೆನಪೇ ಇಲ್ಲ ಅವ್ನಿಗೆ, ಹೆಂಡ್ತಿ ಕರ್ಕೊಂಬಂದಿದ್ದು. ನಾ ಯಾಕೆ ಬಿಡ್ಲಿ ಯವ್ವ, ಊರದೇ ದುಡ್ಡು ಕೊಟ್ಟು ಬಂದೀನಿ, ಪೂರ್ತಿ ನೋಡಿ ಬಂದ್ಯಾ ಅಂದಳ್ರಿ. ಆಕೆ ಇವರಿಬ್ಬರದು ಕೇಳಿದ್ಲು. ಇನ್ನೊಬ್ಬಾಕಿ ಅಂದ್ಲು, ಯವ್ವ ನಿನ್ನ ಗಂಡ ಪಾಡ ಯವ್ವ, ನಿನ್ನ ಗಂಡನೂ ಪಾಡ, ನನ್ನ ಗಂಡನ ಕತಿ ಕೇಳು. ಲಗ್ನ ಆಗಿ 40 ವರ್ಷ ಆಯಿತು. 40 ವರ್ಷ ಆಯಿತು, 4 ಮಕ್ಕಳು, 7 ಮೊಮ್ಮಕ್ಕಳು. ರಾತ್ರಿ ಎಲ್ಲ ನನ್ನ ಜೋಡಿ ಚಂದೇ ಇರ್ತಾನೆ. ಮುಂಜಾನೆ ಹೊತ್ತು ತೊಂಟು ಕೂಡಲೇ ದಿಟ್ಟೀಶ್ ಮಾರಿ ನೋಡಿ, ಯಾಕವ್ವ ಇಲ್ಲಕ್ಕೆ ಬಂದು ಕೂತಿ? ಹುಚ್ಚಿ ಹಳೆ ಹುಚ್ಚಿ, ಏನದ ನನ್ನ ರೂಮ್ನಾಗ ನಿನ್ನ ಕೆಲಸ? ನಾ ಒಬ್ಬರ ಕಡೆ ಕೈ ಮಾಡಿ ಅನಿಸ್ಕೊಂಡವಲ್ಲ, ಹೇಳ್ತೀನಿ ಬಿಟ್ಟು ಮತ್ತೊಬ್ಬಕ್ಕಿಗೆ ನೋಡಿಲ್ಲ. ನಾನು ಹೇಳ್ತೀವಿ ಅಂದರೆ ಏನು ಹೇಳಲಿ ಅಂದ್ಲು. ನಿನ್ನ ಹುಚ್ಚು ಬಾಯಾಗ ನುಚ್ಚು ಹಾಕ್ಲಿ, ಚಸ್ಮಾ ಹಾಕ್ಕೊಂಡು ನಾನೇ ನೀನು ಹೇಳ್ತಿ ಅಂದ್ಲು. ನೆನಪಾರದ್ರಿ ಅವನಿಗೆ ಹೇಳ್ತಿ ಅಂತೇಳಿ. ಇಷ್ಟು ಮರೆವು ಇವತ್ತಿನ ಜನರಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬನ್ನಿರಿ. ಅವಾಗೊಂದು ಹಾಡಿತ್ತು, ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ. ಇದು ಗೋವಿಂದ ಪೈ ಅವರ ಹಾಡು. ಅವಾಗ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿಲ್ಲ, ಈಗ ಭಾಳ ಮುಂದುವರೆದದ. ಸತ್ತ ಮೇಲೆ ಯಾವ ಬೆಲೆ ಇಲ್ಲ ದೇಹಕ್ಕೆ ತಿಳ್ಕೊಬೇಡ್ರಿ, ಸತ್ತ ಮೇಲೂ ಸಮಾಜ ಸೇವೆ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಥಟ್ ಅಂತೇಳಿ ಬರುವ ನಾ ಸೋಮೇಶ್ವರವರು ಒಂದು ಪುಸ್ತಕ ಬರೀತಾರೆ. ಒಂದು ಚಪ್ಪಾಳೆ ತಟ್ರಪ್ಪ. ನಿಮ್ಮ ಮೆಚ್ಚಿನ ನಟ ವರನಟ ಡಾಕ್ಟರ್ ರಾಜ್ಕುಮಾರ್ನ 2 ಕಣ್ಣುಗಳು ಇಬ್ಬರು ಕುರುಡರಿಗೆ ಬೆಳಕಾದ್ರೆ ಅವರ ಮಗ ಬಂಗಾರದಂಥ ಮನುಷ್ಯ. ಇಂಥ ಹೆಸರಿಗಾಗಿ ಅಲ್ಲ, ಕೀರ್ತಿಗಾಗಿ ಅಲ್ಲ, ಕೋಟಿ ಕೋಟಿ ದಾನ ಮಾಡಿದಂಥ ಆ ಪುಣ್ಯಾತ್ಮ ಅವನ 2 ಕಣ್ಣ 4 ಜನರಿಗೆ ಕೊಟ್ರಂಥ ಮತ್ತೊಂದು ಚಪ್ಪಾಳೆ ಬರಲಿ. 7-8 ಜನ ನೇತ್ರ ತಜ್ಞರು ನಾರಾಯಣ ಹೃದಯ ನೇತ್ರಾಲಯದಲ್ಲಿ ಆಪ್ರೇಷನ್ ಮಾಡಿ 6-7 ಗಂಟೆ ತಗೊಂಡು 2 ಕಣ್ಣನ್ನು 4 ಮಂದಿಗೆ ಕೊಟ್ಟರು. ಅದಕ್ಕೆ ಸಂಚಾರಿ ವಿಜಯ್ ಅನ್ನುವಂಥ ನಾನವನಲ್ಲ ಚಿತ್ರ ಮಾಡಿದ ಒಬ್ಬ ಸುಂದರ ನಟ ಅಪಘಾತದಲ್ಲಿ ಸತ್ತು ಬಿಟ್ಟ. ಅವನ 7 ಅಂಗಗಳು 7 ಜನರಿಗೆ ದಾನ ಮಾಡಲಾಯಿತು. ನಾವು ಬದುಕಿರುವಾಗಲೇ ನಮ್ಮ ಕಣ್ಣ ನಮ್ಮ ದೇಹ ಹಾಳಾಗುವುದು ಬೇಡ, ನೇತ್ರದಾನ ಮಾಡೋಣ, ದೇಹದಾನ ಮಾಡೋಣ. ನಾನು 3.5 ವರ್ಷ ಆಯ್ತು ರೀ ಬಾಡಿ ಡೊನೇಟ್ ಮಾಡೀನಿ. ಕಲಬುರ್ಗಿಯಾಗಿದ್ದೆ ನಾನು. ಮೆಡಿಕಲ್ ರಾಂಪುರೆ ಕಾಲೇಜ್ಗೆ ಹೋಗಿ ಫಾರ್ಮ್ ತೊಗೊಂಡು ಬಂದು 2 ಫೋಟೋ ಹಚ್ಚಿ 2 ಸಹಿ ಮಾಡಬೇಕು. ನನ್ನ ಮಗಳು ನಮ್ಮ ಅಕ್ಕ ಸಹಿ ಮಾಡಿದ್ರು, ಮೊಬೈಲ್ ನಂಬರ್ ಹಾಕಿ ಕೊಟ್ಟೆ. ಒಂದು 4-5 ತಿಂಗಳ ಹಿಂದೆ ಮೆಡಿಕಲ್ ಕಾಲೇಜಿಂದ ಒಂದು ಫೋನ್ ಬಂತು. ಏನು ರೀ ಮೇಡಮ್, ಸಾಲಿಮಠ ಮೇಡಮರ, ನೀವು ಬಾಡಿ ಡೊನೇಟ್ ದೇಹ ದಾನ ಮಾಡಿದ ಬಳಕ ಕೇಳಿ ಭಾಳ ಮಂದಿ ಮಾಡ್ಯಾರ್ರಿ, ಮತ್ತೇನು ರೀ ನಿಮ್ಮ ಸುದ್ದಿ ಅಂದರು. ನನಗೆ ಏನಾಗಿಲ್ಲ ರೀ, ನಾನು 7-8 ವರ್ಷ ಆರಾಮಿರ್ತೀನಿ ರೀ, ಆಮೇಲೆ ಸತ್ತ ಮೇಲೆ ಹೋಯಕತ್ರಿ ಅಂಥೇಳಿ ಆ ಸಂದರ್ಭದಲ್ಲಿ ನಾ ಹೇಳಿದೆ ಎನ್ನುವಂಥ ಮಾತನ್ನು ಹೇಳ್ತಾ, ನಾನೇನು ಭಾಳ ಜ್ಞಾನಿಯಲ್ಲ, ತಿಳಿದವಳಲ್ಲ, ಆದರೂ ಕಲಬುರಗಿಯ ಹೆಮ್ಮೆಯ ನಮ್ಮ ಜಿಲ್ಲಾಧಿಕಾರಿಗಳು CEO ಸೇರಿಕೊಂಡು ಈ ಮತದಾನ ಜಾಗೃತಿಗಾಗಿ ನನ್ನನ್ನು ಐಕಾನ್ ಸ್ಟಾರನ್ನಾಗಿ ಮಾಡಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾ, ನಮ್ಮ ಡುಂಡಿರಾಜರು ಬರೀತಿರ್ತಾರೆ ನೋಡ್ರಿ, ಎಷ್ಟು ಚಂದ ಬರೀತಾರೆ. ತಪ್ಪದೆ ಹಾಕಿ ಮತವನ್ನು ಧಿಕ್ಕರಿಸಿ ಪುಡಾರಿಗಳು ಕೊಡುವ ಸೆರೆ ಶಿಂದಿಯನ್ನು, ನೋಟನ್ನು, ಚಿಕನ್ನು, ಮಟನ್ನು ಸರಿಯಾಗಿ ಒತ್ತಿ ಯಂತ್ರದ ಬಟನ್ನು ಅಂಥೇಳಿ ನಮ್ಮ ಡುಂಡಿರಾಜವರು ಬರೀತಿರ್ತಾರೆ. ಅದಕ್ಕೆ ನೀವೆಲ್ಲ ಮತದಾನ ಜಾಗೃತಿಯ ಒಂದು ಕಾರ್ಯಕ್ರಮ ಆಗಲೇ ಹೇಳಿದರು. ಇವತ್ತು ಬರೀ ರಾಜಕಾರಣಿಗಳಿಗೆ ದೂಷಣೆ ಮಾಡೋದಲ್ಲ, ಇವತ್ತು ರಾಜಕಾರಣಿಗಳಷ್ಟೇ ಅಲ್ಲ, ಇಂಜಿನಿಯರು ಹಾಗೆ, ಡಾಕ್ಟರು ಹಾಗೆ, ನಾವು ಹಾಗೆ, ನೀವು ಹಾಗೆ,
ನಾವೇ ಕೊಡ್ಕೋತ ಕೈಯಾಗ ದುಡ್ಡು ತೊಗೊಂಡು ತಿರುಗಾಡ್ತೀವಿ, ತಗೋರಿ ಮಾಡಿ ಕೊಡ್ರಿ ಅಂಥೇಳಿ ಅದಕ್ಕೆ ಯಾರೂ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದು ಎಲ್ಲರೂ ಬದಲಾವಣೆ ಆಗಬೇಕು. ಅದೆಷ್ಟೋ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ದುಡಿದು ಸಮಾಜ ಸೇವೆ ಸಲ್ಲಿಸಿದಂಥ ಸಾಕಷ್ಟು ಜನರನ್ನು ನಾವು ಕಾಣಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಬನ್ರಿ, ಒಂದು ಡಾಕ್ಟರ್ ಹಾಡು ಬರ್ತೈತಿ. ಡಾಕ್ಟರ್ ಹಾಡು ಅದಕ್ಕಿಂತ ಮೊದಲು ದೇವರು ಕೊಟ್ಟ ತಂಗಿ ಚಿತ್ರದಲ್ಲಿ PB ಶ್ರೀನಿವಾಸನ ಒಂದು ಹಾಡು ಬರ್ತದೆ. ಎಷ್ಟು ಚಂದ ಬರ್ತದೆ ನೋಡ್ರಿ. ನೀಲಿಯ ಬಾನಲಿ ತೇಲುವ ಮುಗಿಲು, ಹಾರುವ ಹಕ್ಕಿಯ ಗಾನದ ಹೊನಲು, ಪ್ರೇಮದ ಮಳೆಯ ಸುರಿಸಿರುವೆ, ಒಲವಿನ ನಗೆಯ ಚೆಲ್ಲಿರುವೆ, ಲಲ್ಲ ಲಲ್ಲ ಲಲ್ಲಲ. ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ. ಎಷ್ಟು ಚಂದ ಹಾಡ್ರಪ್ಪ. ಚಿ ಉದಯಶಂಕರ್ ಅವ್ರು ಬರೆದಿದ್ದದು. ನಾ ಯಾಕೆ ಈ ಹಾಡದೆ ಅಂತಂದ್ರೆ, ನಮ್ಮ ಬೆಂಗಳೂರಿನಲ್ಲಿ ಎನ್ ರಾಮನಾಥನವರು ಅಣಕಶತಂ 100 ಅಣಕ ಹಾಡುಗಳನ್ನು ಬರೆದಾರ. ನಾ ಆ ಹಾಡ ಕಲ್ಕೊಂಡು ಹಾಡ್ತಿರ್ತೀನಿ. ಇದು ಡಾಕ್ಟರರ ಹಾಡು. ಡಾಕ್ಟ್ರ್ ಏನು ಹಾಡ್ತಾರೆ ನೋಡ್ರಿ. ರೋಗಿಯ ಜೇಬಲ್ಲಿ ದುಡ್ಡಿನ ಹೊನಲು, ಕಂಡರೆ ಸೆಳೆಯುವೆ ಬಂಡಲ್ ಬಂಡಲು. ರೋಗಿಯ ಜೇಬಲ್ಲಿ ದುಡ್ಡಿನ ಹೊನಲು, ಕಂಡರೆ ಸೆಳೆಯುವೆ ಬಂಡಲ್ ಬಂಡಲು. ಈ ಟೆಸ್ಟನ್ನು ಮಾಡಿಸುತ್ತಾ ಕಮಿಷನ್ ಪಡೆಯುವೆ ಎಲ್ಲೆಡೆನ, ಲಲ್ಲ ಲಲ್ಲ ಲಲ್ಲಲ. ಈ ಲೋಕವೆಲ್ಲ ಪೇಷಂಟ್ಸ್ ಇರುವ ಕಾಯಿಲೆ ಮಂದಿರ, ನನ್ನ ಕಾಣ ಬರುವ ರೋಗಿಗಳಿಂದ ಲೈಫೇ ಸುಂದರ. ಇದು ಡಾಕ್ಟ್ರುಗಳು ಹಾಡ್ರಿ. ಕರೋನಾ ಬಂದಾಗ ಎಷ್ಟು ಡಾಕ್ಟ್ರುಗಳು ಎಷ್ಟು ಗಳಿಸಿದ್ರು ಯಪ್ಪ. ಕರೋನಾದಾಗ ಯಾರು ಕರೋನಾ ಬಂದು ಸತ್ತಿಲ್ರಿ, ನ್ಯೂಸ್ ನೋಡಿ ಎದೆ ಹೊಡ್ಕೊಂಡು ಸತ್ತಾರ ಅವರು. ನನಗೆ ಬಂದಿತ್ತು ಕರೋನಾ, ಏನು ತಿಳ್ಕೊಳ್ಳಿಲ್ಲ ನಾ. ಇದ್ದೇ ಸತ್ತರ ನೋಡಿ ಶಿವಾಯ ನಮ್ಮ. ಇವೆಲ್ಲ 7 ದಿನ ಮನೆಗೆ ಟ್ಯಾಬ್ಲೆಟ್ಸ್ ಕೊಟ್ರಿ. ನಮ್ಮ ಮಾಮಾರ ಡಾಕ್ಟರ್ ಅದಾರ, ಶಿರ್ಷಿ ಅಗಡಿ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಆರಾಮಾಗ್ಯದ್ರಿ ಅಂದೆ. ನಿಮ್ಗೆ 60 ವಯಸ್ಸಾಗ್ಯದ, ಅಂಥ ರಿಸ್ಕ್ ತೊಗೋಬೇಡ್ರಿ, ನೀವು ಹಾಸ್ಪಿಟಲ್ಗೆ ಹೋಗ್ರಿ, ಅಡ್ಮಿಟ್ ಆಗ್ರಿ, ಅದು ಸ್ಟಿರಾಯ್ಡ್ ರಾಮಬಾಣ, ನಿಮ್ಗೆ ಸಲೈನ್ ಇಂಜೆಕ್ಷನ್ ಬೇಕಂದ್ರು. ದವಾಖಾನಿಗೆ ಹೋದೆ. BP ಚೆಕ್ ಮಾಡಿದ್ರು ನಾರ್ಮಲ್, ಶುಗರ್ ಚೆಕ್ ಮಾಡಿದ್ರು ನಾರ್ಮಲ್, ಆಕ್ಸಿಮಿಟ್ರಿ ಚೆಕ್ ಮಾಡಿದ್ರು 95 96 ಬತ್ತು. ಇಲ್ಲ್ಯಾಕೆ ಬಂದಿರಿ, ಸೀರಿಯಸ್ ಪೇಷಂಟ್ಗಳಿಗೆ ಜಾಗಿಲ್ಲ, ಸೀದಾ ಮನೆಗೆ ಹೋರಿ ಅಂದ್ರೆ ಅವರು. ನಮ್ಮ ಡಾಕ್ಟ್ರ್ ಹೇಳ್ಯಾರ್ರಿ, ನಾವು ಒಂದು ದಿನ ಇರಕ್ಕಿನಿ ಅಂದೆ. ಅಲ್ಲಿ ಒಂದು ದಿನ ಇದ್ದು ಸಲೈನ್ ಇರಿಸ್ಕೊಂಡು ಬಂದೆ. ಅದಕ್ಕೆ ಧೈರ್ಯ ಭಾಳ ದೊಡ್ಡದು, ಆತ್ಮವಿಶ್ವಾಸ ಭಾಳ ದೊಡ್ಡದು. ಧೈರ್ಯವೇ ಹಿಮಾಲಯ, ಗೆಲ್ಲು ನೀ ಅಧೈರ್ಯವ, ಆತ್ಮಬಲವೇ ಒಂದು ದೊಡ್ಡ ಸಾಧನ. ಅದಕ್ಕೆ ಆತ್ಮಬಲ ನಾವು ಬೆಳೆಸ್ಕೊಳ್ಳೋಣ. ಯಾಕಂದ್ರೆ ಬೇಂದ್ರೆ ಅವ್ರು ಹೇಳ್ತಾರೆ, ನೀವು ಸಾವಿಗೆ ಭಾಳ ಅಂಜುತ್ತೀವಿ ರೀ, ಭಯಂಕರ ಅಂಜುತ್ತೀವಿ. ಬೇಂದ್ರೆ ಅಜ್ಜಾರು ಹೇಳಿದ್ರತ್ತು ಒಂದು ಸಲ, ಸಾವಂದ್ರೆ ನಾವು ಒಟ್ಟು ಅಂಜುವುದಿಲ್ಲ, ಸಾವಂದ್ರೆ ಅಂಜಿಕೆನೇ ಇಲ್ಲ ನನಗೆ. ಯಾಕಂದ್ರೆ ನಾ ಇರುತನ ಅದು ಬರಂಗಿಲ್ಲ, ಅದು ಬಂದ ಮೇಲೆ ನಾನೇ ಇರಂಗಿಲ್ಲ. ಚಪ್ಪಾಳೆ ತಟ್ರಿ ಚಂದ. ನಾ ಇರುತನ ಸಾವು ಬರಲ್ಲ, ಸಾವು ಬಂದ್ಬಾಳ ಅಂಜಲಾಕೆ ಎಲ್ಲದ್ರ ಪ್ರಶ್ನೆ, ನಾವೇ ಇರುವುದಿಲ್ಲ. ಅದಕ್ಕೆ ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು. ಹರ್ಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು 2 ಉಂಟು ಬಾಳಲತೆಯಲಿ. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಈ ಹಾಡ ಮೇಲ ಕೇಳ್ತಿರ್ಬೇಕ್ರಿ ನಾವು. ಡಾಕ್ಟರ್ ಕಥೆ ಆಯ್ತು ರೀ. ಹಿಂಗೆ ಒಂದು ಸಲ ಕೋರ್ಟ್ದೊಳಗೆ ಒಂದು ಜಜ್ಮೆಂಟ್, ಒಂದು ಕೇಸ್ ನಡೆದಿತ್ತು ರೀ. 68 ವರ್ಷದ ಮುದುಕಗೆ ಅಲ್ಲಿ ನಿಲ್ಲಿಸಿದ್ರು, ಕಟಕಟೆಯೊಳಗೆ ನಿಂದ್ರಿಸಿದ್ರು. 68 ವರ್ಷದ ಈ ಮುದುಕ 20 ವಯಸ್ಸಿನ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದ್ದಾನೆ. ಅದಕ್ಕಾಗಿ ಇವನಿಗೆ 5 ವರ್ಷ ಕಠಿಣ ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಅತ್ತು ಜಜ್ಮೆಂಟ್ ಆತ್ರಿ. ಅವ ಮ್ಯಾಲಿಂದ ಕಟಕಟೆ ಇಳಿದು ಕೆಳಗಿಳಿದು ಬರಾಕತ್ತಿದ್ದ. ಭಾಳ ಮಧ್ಯೆ ನಿನ್ನ ಒಯ್ದು ಇಂಥ ವಯಸ್ಸಾಗ ಇಂಥದ್ದು ಮಾಡಿದೆ, ನಾಚಿಕೆ ಬರೋದಿಲ್ಲ ಅಂತ ಬೈದರು. ಬೈಬೇಡ್ರು, ನಾ ಈಗ ಮಾಡಿದ್ದಲ್ಲ, ನಾ 35 ವರ್ಷ ಹಿಂದೆ ಮಾಡಿದ್ದಿದ್ದು ತಪ್ಪ. ಅದು ಜಜ್ಮೆಂಟ್ ಅವಾಗ ಆಗ್ಯದ್ರಿ. ಅವ್ನಿಗೆ 68 ಆಗ್ಯದ. ಆಕೆ ತಿರುಗಿ ಸತ್ತಾಡ್ರಿ, ಅವ್ರ ಮನೆಯವ್ರು ಹಾಕ್ಯಾರ ಅವರು. ಅದಕ್ಕೆ ಕೇಸ್ಗಳು ಇಟ್ಟು ನಡೀತಿರ್ತಾವ. ನಾನಾ ಗಂಡನ ಮೇಲೆ ಕೇಸ್ ಹಾಕೀನಿ. ಕೇಸು ಸಾಗಲಿ ಅಡ್ಜರ್ನಾಗಲಿ ಬಹಳ ದಿನಗಳು ನಡೆಯಲಿ, ಫೀಸು ಮಾತ್ರ ತಿಂಗಳು ನನ್ನ ಜೇಬನ್ನು ಸೇರಲಿ. ಆಹಾ ಆಹಾ
ಗಂಡ ಹೆಂಡಿರು ಉಂಡು ಮಲಗದೆ ಡೈವರ್ಸ್ ಕೇಸನ್ನು ಹಾಕಲಿ. ಅಕ್ಕಪಕ್ಕದ ಸೈಟ್ ಮಾಲೀಕರು ಇಂಚು ಇಂಚಿಗೆ ಕಾದಾಡಲಿ. ಮಂತ್ರಿವರ್ಯರು ಕಳ್ಳ ಕಾಕರು ನಮಗೆ ಕೇಸನ್ನು ನೀಡಲಿ. ಕೇಸು ಸಾಗಲಿ ಅಡ್ಜರ್ನಾಗಲಿ ಬಹಳ ದಿನಗಳು ನಡೆಯಲಿ ಅಂತ ಬರೀತಾರೆ. ಅದಕ್ಕೆ ಇವತ್ತಿನ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶವನ್ನು ಕೊಟ್ಟು ನನ್ನ ಮಾತನ್ನು ಬಹಳ ಶಾಂತಿಯಿಂದ ಕೂತು ಕೇಳಿದ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸಿ, ಅದ್ಭುತವಾದ ಸೌಂಡ್ ಸಿಸ್ಟಮ್ ಇರೋದರಿಂದ ಬಹಳ ಖುಷಿ ಆಗ್ತದೆ ಮಾತಾಡೋದಕ್ಕಂತ ಹೇಳಿ ನನ್ನ ಮಾತನ್ನು SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.